ಆಟೋ LPG ಸಮಸ್ಯೆ ಬಗ್ಗೆ ಈಗ ನಟ ಧ್ರುವ ಸರ್ಜಾ ಕೂಡ ಮನವಿ ಮಾಡ್ತಾ ಇದ್ದಾರೆ. ಅದನ್ನು ಪರಿಹರಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಇಬ್ಬರಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ದೇಶದಲ್ಲಿ ಆಟೋ LPG ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ನಟ ಧ್ರುವ ಸರ್ಜಾ ಕೂಡ ಮನವಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಇಬ್ಬರಿಗೂ ಕೂಡ ಮನವಿ ಮಾಡ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಆಟೋ ಚಾಲಕರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಆಟೋ ಚಾಲಕರ ಬಗ್ಗೆ ಒಂದು ರೀತಿಯಾದಂತಹ ಸಾಫ್ಟ್ ಕಾರ್ನರ್ ಇದೆ. ಆದರೆ ಈಗ LPG ಸಿಗದೆ ಅವರ ಕುಟುಂಬ ನಿರ್ವಹಣೆಗೆ ಕೂಡ ಕಷ್ಟ ಆಗ್ತಾ ಇದೆ. ಆ ರೀತಿಯಾದಂತಹ ಪರಿಸ್ಥಿತಿ ಅವರಿಗೆ. ಆ ಪಕ್ಷ ಈ ಪಕ್ಷ ಅಂತ ಏನೂ ಇಲ್ಲ, ಎಲ್ಲರೂ ಕೂಡ ಸೇರಿಕೊಂಡು ಸಮಸ್ಯೆಯನ್ನು ಬಗೆಹರಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಆಟೋ ಚಾಲಕರ ಒಂದು ಪರ ನಿಂತ್ಕೊಳ್ಬೇಕು ಸರ್ಕಾರ. ಯಾಕಂದರೆ ಅವರು ಕಷ್ಟದಲ್ಲಿದ್ದಾರೆ, ಒಂದು ಸಂಸಾರವನ್ನು ನಡೆಸೋಕ್ಕಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಕೂಡ ಆಟೋ LPG ಗ್ಯಾಸ್ ಸಿಗ್ತಾ ಇಲ್ಲ, ಆಟೋಗಳು ಕ್ಯೂ ನಿಂತ್ಕೊಳ್ತಾ ಇವೆ. ಹೀಗಾಗಿ ಯುದ್ಧದ ಎಫೆಕ್ಟ್ ಅಂತ ಗೊತ್ತು, ಆದರೂ ಕೂಡ ಸರ್ಕಾರಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಆಟೋ ಚಾಲಕರ ನೆರವಿಗೆ ಬರಬೇಕು ಅಂತ ಹೇಳಿ ಧ್ರುವ ಸರ್ಜಾ ಅವರು ಮನವಿ ಮಾಡಿರುವಂಥದ್ದು. ನಮಸ್ಕಾರ, ನಾನು ನಿಮ್ಮ ಧ್ರುವ ಸರ್ಜಾ. ಆಟೋ ಚಾಲಕರು ನಮ್ಮ ದೇಶದ ಬೆನ್ನೆಲುಬು. ಅವರು ದಿನ ದುಡಿಯೋದು ತಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಸಾರ್ವಜನಿಕವಾಗಿಯೂ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರು ತಮ್ಮ ಕುಟುಂಬ ಸಾಕಕ್ಕೂ ಭಾರಿ ಕಷ್ಟದ ಪರಿಸ್ಥಿತಿಯಲ್ಲಿ. ಯಾಕೆಂದ್ರೆ ಎಲ್ಲೂ LPG ಗ್ಯಾಸ್ ಸಿಗ್ತಾ ಇಲ್ಲ, ಎಲ್ಲ ಕಡೆ ಆಟೋಗಳು ನಿಂತೋಗಿದೆ. ಇನ್ ಕೇಸ್ ಗ್ಯಾಸ್ ಸಿಕ್ಕಿದ್ರು 1 to 2 ಇನ್ಯಾವಾಗ ಅವರು ಗ್ಯಾಸ್ ಹಾಕಿಸಿ ಬಾಡಿಗೆ ಹೊಡೆದು ಹೆಂಡತಿ ಮಕ್ಕಳನ್ನ ಸಾಕ್ತಾರೆ. ನನ್ನ ಮನವಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ, ನಾವು ಆ ಪಕ್ಷ ಈ ಪಕ್ಷ ಅಂತ ಮಾತಾಡೋದು ಬೇಡ. ನೀವೆಲ್ಲ ಹಿರಿಯರಿದ್ದೀರಿ, ತಿಳಿದವರಿದ್ದೀರಿ, ಇದನ್ನ ಆದಷ್ಟು ಬೇಗ ಬಗೆಹರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.